ಹರೇ ಕೃಷ್ಣ. 25ನೆಯ ಸರ್ಗ. ರಾಮನು ಕೇಳಿದಾಗ ವಿಶ್ವಾಮಿತ್ರರು ತಾಟಕ ಮಾರೀಚರ ಜನ್ಮ ವೃತ್ತಾಂತ ತಿಳಿಸಿದ್ದು ಹಾಗೂ ತಾಟಕಿಯ ವಧೆಗೆ ಪ್ರೇರಿತಗೊಳಿಸಿದ್ದು. ಅಪ್ರಮೇಯರಾದ ವಿಶ್ವಾಮಿತ್ರ ಮಹರ್ಷಿಗಳ ಮಾತನ್ನು ಕೇಳಿ ನರಪುಂಗನಾದ ಶ್ರೀರಾಮನು ಮಹರ್ಷಿಗಳಲ್ಲಿ ಈ ಶುಭದಾಯಕವಾದ ಮಾತನ್ನು ಕೇಳಿದನು. ಮುನಿಶ್ರೇಷ್ಠರೇ, ಈ ಯಕ್ಷಣಿಯು ಓರ್ವ ಅಬಲೆ ಎಂದು ಹೇಳಲಾಗುತ್ತದೆ. ಆಗ ಅವಳ ಶಕ್ತಿಯು ಸ್ವಲ್ಪವೇ ಆಗಿರಬೇಕಲ್ಲ. ಹಾಗಿರುವಾಗ ಅವಳು 1,000 ಆನೆಗಳ ಬಲವನ್ನು ಹೇಗೆ ಪಡೆದಳು? ಅಮಿತ ತೇಜಸ್ವಿ ಶ್ರೀ ರಘುನಾಥನು ಹೇಳಿದ ಮಾತನ್ನು ಕೇಳಿ ವಿಶ್ವಾಮಿತ್ರರು ಮಧುರವಾಣಿಯಿಂದ ಲಕ್ಷ್ಮಣ ಸಹಿತ ಶತ್ರುಧಮನ ಶ್ರೀರಾಮನಿಗೆ ಹರ್ಷವನ್ನುಂಟು ಮಾಡುತ್ತಾ ನುಡಿದರು. ರಘುನಂದನ, ತಾಟಕಿಯು ಇಷ್ಟು ಬಲಶಾಲಿ ಹೇಗಾದಳು? ಅದನ್ನು ಹೇಳುತ್ತೇನೆ ಕೇಳು. ಆಕೆಯಲ್ಲಿ ವರಬಲದಿಂದ ಇಂತಹ ಬಲವಿದೆ. ಆದ್ದರಿಂದ ಆಕೆಯು ಅಬಲೆಯಾಗಿದ್ದರೂ ಸಬಲಳಾಗಿದ್ದಾಳೆ. ಹಿಂದಿನ ಕಾಲದಲ್ಲಿ ಸುಕೇತು ಎಂಬ ಪ್ರಸಿದ್ಧ ಮಹಾಯಕ್ಷಕನೊಬ್ಬನು ಇದ್ದನು. ಅವನು ಬಹಳ ಪರಾಕ್ರಮಿ ಮತ್ತು ಸದಾಚಾರಿಯಾಗಿದ್ದನು. ಆದರೆ ಅವನಿಗೆ ಸಂತಾನ ಇರಲಿಲ್ಲ. ಅದಕ್ಕಾಗಿ ಅವನು ಭಾರಿ ತಪಸ್ಸು ಮಾಡಿದನು. ಶ್ರೀರಾಮ ಯಕ್ಷರಾಜ ಸುಕೇತುವಿನ ತಪಸ್ಸಿಗೆ ಬ್ರಹ್ಮದೇವರು ಒಲಿದು ಆ ಸುಕೇತುವಿಗೆ ಒಂದು ಕನ್ಯಾರತ್ನವನ್ನು ಕರುಣಿಸಿದನು. ಆಕೆ ಹೆಸರು ತಾಟಕ ಎಂದಿತ್ತು. ಬ್ರಹ್ಮದೇವರು ಆಕೆಗೆ 1,000 ಆನೆಗಳ ಬಲವನ್ನು ಕೊಟ್ಟರು. ಆದರೆ ಆ ಮಹಾಯಶಸ್ವಿ ಪಿತಾಮಹನು ಆ ಯಕ್ಷಕನಿಗೆ ಪುತ್ರನನ್ನು ಕೊಡಲಿಲ್ಲ. ಪುತ್ರರಾದರೆ ಅವರಿಂದ ಜನತೆಯು ಪೀಡಿತವಾದೀತು ಎಂದು ಯೋಚಿಸಿ ಬ್ರಹ್ಮದೇವರು ಪುತ್ರನನ್ನು ಕರುಣಿಸಲಿಲ್ಲ. ದಿನ ಕಳೆದಂತೆ ಆ ಯಕ್ಷಕನ್ಯೆಯು ಬೆಳೆದು ರೂಪ ಯೌವನದಿಂದ ಸುಶೋಭಿತಳಾದಳು. ಆಗ ಆ ತರುಣಿಯನ್ನು ಸುಕೇತುವು ತನ್ನ ಯಶಸ್ವಿ ಪುತ್ರಿಯನ್ನು ಜಂಬಪುತ್ರ ಸುಂದನಿಗೆ ಮದುವೆ ಮಾಡಿಕೊಟ್ಟನು. ಕೆಲ ಕಾಲಾಂತರದಲ್ಲಿ ಯಕ್ಷ ತಾಟಕಿಯ ಮರೀಚನೆಂಬ ಪ್ರಸಿದ್ಧ ದುರ್ಜಯ ಪುತ್ರನಿಗೆ ಜನ್ಮ ನೀಡಿದಳು. ಅವನು ಅಗಸ್ತ್ಯ ಮುನಿಯ ಶಾಪದಿಂದ ರಾಕ್ಷಸನಾದನು. ಶ್ರೀರಾಮ ಅಗಸ್ತ್ಯರು ಶಾಪವನ್ನು ಕೊಟ್ಟು ತಾಟಕಾಪತಿ ಸುಂದನನ್ನು ಕೊಂದು ಹಾಕಿದರು. ಪತಿಯು ಸತ್ತು ಹೋದಾಗ ತಾಟಕಿಯು ಪುತ್ರನೊಂದಿಗೆ ಹೋಗಿ ಮುನಿವರ್ಯ ಅಗಸ್ತ್ಯರನ್ನೇ ಕೊಲ್ಲಲು ಮುಂದಾದಳು. ಅವಳು ಕುಪಿತಳಾಗಿ ಗರ್ಜಿಸುತ್ತಾ ಮುನಿಯನ್ನು ತಿಂದು ಹಾಕಲು ಓಡಿದಳು. ಆಕೆಯು ಬರುತ್ತಿದ್ದನ್ನು ನೋಡಿ ಪೂಜ್ಯರಾದ ಅಗಸ್ತ್ಯ ಮುನಿಗಳು ಮಾರೀಚನಿಗೆ ನೀನು ದೇವಯೋನಿ ರೂಪವನ್ನು ತ್ಯಜಿಸಿ ರಾಕ್ಷಸನಾಗು ಎಂದು ಶಪಿಸಿದನು. ಮತ್ತೆ ಕುಪಿತರಾದ ಋಷಿಗಳು ತಾಟಕೆಗೂ ನೀನು ವಿಕಾರಳ ಮುಖವುಳ್ಳ ನರಭಕ್ಷಕಿ ರಾಕ್ಷಸಿಯಾಗು, ನೀನಾದರೂ ಮಹಾಯಕ್ಷಿಯಾಗಿರುವೆ, ಆದರೆ ಈ ನಿನ್ನ ರೂಪವನ್ನು ತ್ಯಜಿಸಿ ಭಯಂಕರ ರೂಪಿಣಿಯಾಗು ಎಂದು ಶಾಪ ಕೊಟ್ಟರು. ಹೀಗೆ ಶಾಪ ದೊರೆತಾಗ ತಾಟಕೆಯ ಕ್ರೋಧವು ಇನ್ನೂ ಹೆಚ್ಚಾಯಿತು. ಆಕೆಯ ಕ್ರೋಧದಿಂದ ಮೂರ್ಛಿತಳಾದಳು. ಆಗ ಅಗಸ್ತ್ಯರು ವಾಸಿಸುತ್ತಿದ್ದ ಸುಂದರ ದೇಶವನ್ನು ಮೂಲೋತ್ಪಾಟನೆ ಮಾಡತೊಡಗಿದಳು. ಹೀಗೆ ಶಾಪ ದೊರೆತಾಗ ತಾಟಕೆಯ ಕ್ರೋಧವು ಇನ್ನೂ ಹೆಚ್ಚಾಯಿತು. ಆಕೆಯ ಕ್ರೋಧದಿಂದ ಮೂರ್ಛಿತಳಾದಳು. ಆಗ ಅಗಸ್ತ್ಯರು ವಾಸಿಸುತ್ತಿದ್ದ ಸುಂದರ ದೇಶವನ್ನು ಮೂಲೋತ್ಪಾಟನೆ ಮಾಡತೊಡಗಿದಳು. ರಘುನಂದನ, ನೀನು ಗೋ ಮತ್ತು ಬ್ರಾಹ್ಮಣರ ಹಿತಕ್ಕಾಗಿ ದುಷ್ಟ ಪರಾಕ್ರಮವುಳ್ಳ ಈ ಪರಮ ಭಯಂಕರ ದುರಾಚಾರಿಣಿ ಯಕ್ಷಿಣಿಯನ್ನು ಸಂಹಾರ ಮಾಡು. ರಘುಕುಲವನ್ನು ಆನಂದಗೊಳಿಸುವ ರಾಮ, ಈ ಶಾಪಗ್ರಸ್ತ ತಾಟಕೆಯನ್ನು ಕೊಲ್ಲಲು ನೀನಲ್ಲದೆ 3 ಲೋಕಗಳಲ್ಲಿಯೂ ಸಮರ್ಥ ಪುರುಷನು ಯಾರೂ ಇಲ್ಲ. ನರಶ್ರೇಷ್ಠನೇ, ನೀನು ಸ್ತ್ರೀ ಹತ್ಯ ವಿಚಾರ ಮಾಡಿ ಈಕೆಯ ಕುರಿತು ದಯೆ ತೋರಬೇಡ. ಒಬ್ಬ ರಾಜಪುತ್ರನಿಗೆ 4 ವರ್ಣಗಳ ಹಿತಕ್ಕಾಗಿ ಸ್ತ್ರೀ ಹತ್ಯೆಯನ್ನು ಮಾಡಲು ಬಂದರೆ ಅದರಿಂದ ಹಿಂದೆಗೆಯಬಾರದು. ಪ್ರಜಾಪಾಲಕ ನರೇಶನು ಪ್ರಜೆಗಳ ರಕ್ಷಣೆಗಾಗಿ ಕ್ರೂರತಾಪೂರ್ಣ ಅಥವಾ ಕ್ರೂರತಾರಹಿತ, ಪಾಪಯುಕ್ತ ಅಥವಾ ದೋಷಯುಕ್ತ ಕರ್ಮವನ್ನು ಮಾಡಬೇಕಾಗುವುದು. ಇದನ್ನು ಅವನು ಸದಾ ಗಮನದಲ್ಲಿರಿಸಬೇಕು. ರಾಜ್ಯಪಾಲನೆಯ ಭಾರ ಹೊತ್ತಿರುವವನಿಗೆ ಇದಾದರೂ ಸನಾತನ ಧರ್ಮವಾಗಿದೆ. ಕಕುತ್ಸತನೇ, ತಾಟಕೆಯ ಮಹಾಪಾಪಿನಿಯಾಗಿದ್ದಳು. ಆಕೆಯಲ್ಲಿ ಧರ್ಮವು ಲೇಷ ಮಾತ್ರವೂ ಇಲ್ಲ. ಆದ್ದರಿಂದ ಆಕೆಯನ್ನು ಕೊಂದು ಹಾಕು. ನರೇಶ್ವರನೇ, ಹಿಂದಿನ ಕಾಲದಲ್ಲಿ
ವಿರೋಚನನ ಪುತ್ರಿ ಮಂಥರೆಯು ಇಡೀ ಪೃಥ್ವಿಯನ್ನು ನಾಶ ಮಾಡಿ ಬಿಡಲು ಬಯಸುತ್ತಿದ್ದಳು. ಆಕೆಯ ವಿಚಾರವನ್ನು ತಿಳಿದ ಇಂದ್ರನು ಆಕೆಯನ್ನು ವಧಿಸಿಬಿಟ್ಟನು ಎಂದು ಕೇಳಿದ್ದೇವೆ. ಶ್ರೀರಾಮ ಪ್ರಾಚೀನ ಕಾಲದಲ್ಲಿ ಶುಕ್ರಾಚಾರ್ಯರ ಮಾತೆ ಭೃಗುವಿನ ಪತಿವ್ರತಾ ಪತ್ನಿಯು ತ್ರಿಭುವನವನ್ನು ಇಂದ್ರಶೂನ್ಯನಾಗಿಸಬೇಕೆಂದು ಬಯಸುತ್ತಿದ್ದಳು. ಇದನ್ನು ತಿಳಿದು ಭಗವಾನ್ ವಿಷ್ಣು ಆಕೆಯನ್ನು ಕೊಂದು ಹಾಕಿದನು. ಇವರು ಹಾಗೂ ಬೇರೆ ಅನೇಕ ಮಹಾತ್ಮ ಪುರುಷ ಪುಂಗವ ರಾಜಕುಮಾರರು ಪಾಪಚಾರಿಣಿಯರಾದ ಸ್ತ್ರೀಯನ್ನು ವಧಿಸಿರುವವರು. ನರೇಶ್ವರನೇ, ಆದ್ದರಿಂದ ನೀನು ಕೂಡ ನನ್ನ ಅಪ್ಪಣೆಯಂತೆ ದಯೆ ಅಥವಾ ಕರುಣೆಯನ್ನು ತ್ಯಜಿಸಿ ಈ ರಾಕ್ಷಸಿಯನ್ನು ಕೊಂದು ಹಾಕು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 25ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. 26ನೇ ಸರ್ಗ ಶ್ರೀರಾಮನಿಂದ ತಾಟಕ ವಧೆ. ಮುನಿಯ ಉತ್ಸಾಹಭರಿತ ಈ ಮಾತನ್ನು ಕೇಳಿ ದೃಢವ್ರತನಾದ ರಾಜಕುಮಾರ ಶ್ರೀರಾಮನು ಕೈಮುಗಿದು ಉತ್ತರಿಸಿದನು. ಪೂಜ್ಯರೇ, ಅಯೋಧ್ಯೆಯಲ್ಲಿ ನನ್ನ ತಂದೆ ಮಹಾತ್ಮ ದಶರಥ ರಾಜರು ಇತರ ಗುರುಜನರ ನಡುವೆ ನನಗೆ ಹೀಗೆ ಉಪದೇಶವನ್ನು ನೀಡಿದ್ದರು. ಮಗು, ನಾನು ಹೇಳುವುದರಿಂದ ಪಿತೃವಾಕ್ಯದಲ್ಲಿ ಗೌರವವನ್ನಿಡಲು ನೀನು ಕುಶಿಕನಂದನ ವಿಶ್ವಾಮಿತ್ರರ ಆಜ್ಞೆಯನ್ನು ಸಂಶಯ ಬಿಟ್ಟು ಪಾಲಿಸು ಎಂದು ಮಾತಿನ ಅವಜ್ಞತೆ ಮಾಡಬೇಡ. ಆದ್ದರಿಂದ ನಾನು ತಂದೆಯ ಆ ಉಪದೇಶದಂತೆ ಬ್ರಹ್ಮವಾದಿ ಮಹಾತ್ಮರಾದ ತಮ್ಮ ಆಜ್ಞೆಯಿಂದ ತಾಟಕಾವಧೆಯನ್ನು ಉತ್ತಮವೆಂದು ತಿಳಿದು ಮಾಡುವೆನು. ಇದರಲ್ಲಿ ಸಂದೇಹವೇ ಇಲ್ಲ. ಗೋ, ಬ್ರಾಹ್ಮಣ ಹಾಗೂ ದೇಶದ ಹಿತಕ್ಕಾಗಿ ನಾನು ನಿಮ್ಮಂತಹ ಅನುಪಮ ಪ್ರಭಾವಶಾಲಿ ಮಹಾತ್ಮರಾದ ನಿಮ್ಮ ಆದೇಶವನ್ನು ಪಾಲಿಸಲು ಎಲ್ಲ ರೀತಿಯಿಂದ ಸಿದ್ಧನಿದ್ದೇನೆ. ಹೀಗೆ ಹೇಳಿ ಶತ್ರುದಮನ ಶ್ರೀರಾಮನು ಧನಸ್ಸನ್ನು ಭದ್ರವಾಗಿ ಹಿಡಿದುಕೊಂಡು ಜೋರಾಗಿ ಧನುಷ್ಠಂಕಾರ ಮಾಡಿದನು. ಆ ಶಬ್ದದಿಂದ ಎಲ್ಲ ದಿಕ್ಕುಗಳು ಪ್ರತಿಧ್ವನಿಸಿದವು. ಆ ಶಬ್ದದಿಂದ ತಾಟಕಾವನದಲ್ಲಿ ಇರುವ ಸಮಸ್ತ ಪ್ರಾಣಿಗಳು ನಡುಗಿ ಹೋದವು. ತಾಟಕಿಯೂ ಕೂಡ ಆ ಧನುಷ್ಠಂಕಾರದಿಂದ ಮೊದಲಿಗೆ ಕಿಂಕರ್ತವ್ಯ ಮೂಢಳಾದಳು. ಆದರೆ ಮತ್ತೆ ಯೋಚಿಸಿ ಅತ್ಯಂತ ಕ್ರೋಧಗೊಂಡಳು. ಆ ಶಬ್ದವನ್ನು ಕೇಳಿದ ಆ ರಾಕ್ಷಸಿಯು ಕ್ರೋಧದಿಂದ ಮೂರ್ಛಿತಳಾದಳು. ಮತ್ತೆ ಆಕೆಯು ಶಬ್ದ ಕೇಳಿ ಬಂದ ದಿಕ್ಕನ್ನು ಹಿಡಿದು ರೋಷಪೂರ್ವಕ ಓಡಿದಳು. ಆಕೆಯ ಶರೀರ ಬಹಳ ಎತ್ತರವಾಗಿತ್ತು. ಮುಖಾಕೃತಿಯು ವಿಕೃತವಾಗಿ ಕಂಡು ಬರುತ್ತಿತ್ತು. ಕ್ರೋಧ ತುಂಬಿದ ಆ ವಿಕಾರಳ ರಾಕ್ಷಸಿಯ ಕಡೆಗೆ ನೋಡಿ ಶ್ರೀರಾಮನು ಲಕ್ಷ್ಮಣನಲ್ಲಿ ಹೇಳುತ್ತಾನೆ, ಲಕ್ಷ್ಮಣನೇ, ನೋಡು, ಈ ಯಕ್ಷಿಣಿಯ ಶರೀರ ಹೇಗೆ ದಾರುಣ ಹಾಗೂ ಭಯಂಕರವಾಗಿದೆ. ಈಕೆಯ ದರ್ಶನದಿಂದ ಹೇಡಿ ಮನುಷ್ಯನ ಹೃದಯ ಒಡೆದು ಹೋದೀತು. ಮಾಯಾ ಬಲವನ್ನು ಹೊಂದಿದ ಕಾರಣ ಈಕೆ ಅತ್ಯಂತ ದುರ್ಜಯಳಾಗಿದ್ದಾಳೆ. ನೋಡು, ನಾನು ಈಗ ಈಕೆಯ ಕಿವಿ ಮತ್ತು ಮೂಗನ್ನು ಕತ್ತರಿಸಿ ಹಿಂದಕ್ಕೆ ಹೋಗುವಂತೆ ವಿವಶಳನ್ನಾಗಿ ಮಾಡುವೆನು. ಇವಳು ತನ್ನ ಸ್ತ್ರೀ ಸ್ವಭಾವದಿಂದಾಗಿ ರಕ್ಷಿತವಾಗಿದ್ದಾಳೆ. ಆದ್ದರಿಂದ ಈಕೆಯನ್ನು ಕೊಲ್ಲಲು ನನಗೆ ಉತ್ಸಾಹವೇ ಉಂಟಾಗುತ್ತಿಲ್ಲ. ಈಕೆಯ ಬಲ, ಪರಾಕ್ರಮ ಹಾಗೂ ಗಮನಶಕ್ತಿಯನ್ನು ನಾಶ ಮಾಡಬೇಕೆಂಬುದು ನನ್ನ ವಿಚಾರವಾಗಿದೆ. ಅರ್ಥಾತ್ ಈಕೆಯ ಕೈಕಾಲುಗಳನ್ನು ಕತ್ತರಿಸಿ ಬಿಡುವೆನು. ಶ್ರೀರಾಮನು ಹೀಗೆ ಹೇಳುತ್ತಿರುವಂತೆಯೇ ಕ್ರೋಧೋನ್ಮತ್ತ ತಾಟಕಿಯು ಅಲ್ಲಿಗೆ ಬಂದಳು. ಕೈಯನ್ನು ಎತ್ತಿ ಗರ್ಜಿಸುತ್ತಾ ರಾಮನ ಕಡೆಗೆ ನುಗ್ಗಿದಳು. ಇದನ್ನು ಬ್ರಹ್ಮರ್ಷಿ ವಿಶ್ವಾಮಿತ್ರರು ತಮ್ಮ ಹೂಂಕಾರದಿಂದ ಆಕೆಯನ್ನು ಗದರಿಸಿ ಹೇಳಿದರು. ರಘುಕುಲದ ಇವರಿಬ್ಬರು ರಾಜಕುಮಾರರ ಕಲ್ಯಾಣವಾಗಲಿ, ಇವರಿಗೆ ವಿಜಯವಾಗಲಿ. ಆಗ ತಾಟಕೆಯು ಆ ಇಬ್ಬರು ರಘುವಂಶಿ ವೀರರ ಮೇಲೆ ಭಯಂಕರ ಧೂಳನ್ನು ಹಾರಿಸಲು ತೊಡಗಿದಳು. ಅಲ್ಲಿ ವಿಶಾಲ ಮೋಡಗಳು ಮುಸುಕಿದಂತೆ ಧೂಳು ತುಂಬಿ ಹೋಯಿತು. ಆದ್ದರಿಂದ ಆಕೆಯು ಮುಹೂರ್ತ ಕಾಲ ರಾಮ ಲಕ್ಷ್ಮಣರನ್ನು ವಿಹ್ವಲಗೊಳಿಸಿದಳು. ಬಳಿಕ ಮಾಯೆಯನ್ನು ಆಶ್ರಯಿಸಿ ಅವಳು ಇಬ್ಬರು ಸಹೋದರರ ಮೇಲೆ ಕಲ್ಲಿನ ಮಳೆಗೆರೆದಳು. ಇದನ್ನು ನೋಡಿ ರಘುನಾಥನು ಆಕೆಯ ಮೇಲೆ ಕ್ರೋಧಗೊಂಡನು. ರಾಘವನು ಬಾಣಗಳಿಂದ ಕಲ್ಲಿನ ಮಳೆಯನ್ನು ನಿವಾರಿಸಿ ತನ್ನತ್ತ ಧಾವಿಸಿ ಬರುವ ನಿಶಾಚಾರ್ಯ 2 ಕೈಗಳನ್ನು ಹರಿತವಾದ ಬಾಣಗಳಿಂದ ಕತ್ತರಿಸಿ ಹಾಕಿದನು. 2 ಭುಜಗಳು ತುಂಡಾದ್ದರಿಂದ ಬಳಲಿದ ತಾಟಕೆಯು ಅವರ ಬಳಿ ನಿಂತು ಜೋರಾಗಿ ಗರ್ಜಿಸಿದಳು. ಇದನ್ನು ನೋಡಿ ಸುಮಿತ್ರ ಕುಮಾರ ಲಕ್ಷ್ಮಣನು
ಕ್ರೋಧಗೊಂಡು ಆಕೆಯ ಕಿವಿ ಮೂಗನ್ನು ಕತ್ತರಿಸಿ ಬಿಟ್ಟನು. ಆದರೆ ಆ ಯಕ್ಷಿಣಿಯು ಇಚ್ಛಾರೂಪಿಣಿಯಾಗಿದ್ದಳು. ಆದ್ದರಿಂದ ಅನೇಕ ಪ್ರಕಾರದ ರೂಪಗಳನ್ನು ಧರಿಸಿ ತನ್ನ ಮಾಯೆಯಿಂದ ಶ್ರೀರಾಮ ಲಕ್ಷ್ಮಣರನ್ನು ಮರುಳುಗೊಳಿಸುತ್ತಾ ಅದೃಶ್ಯಳಾದಳು. ಈಗ ಅವಳು ಭಯಂಕರ ಕಲ್ಲುಗಳ ಮಳೆ ಸುರಿಸುತ್ತಾ ಆಕಾಶದಲ್ಲಿ ಸಂಚರಿಸತೊಡಗಿದಳು. ಶ್ರೀರಾಮ ಲಕ್ಷ್ಮಣರ ಮೇಲೆ ಎಲ್ಲೆಡೆಗಳಿಂದ ಆಗುತ್ತಿದ್ದ ಶಿಲಾವೃಷ್ಟಿಯನ್ನು ನೋಡಿ ಗಾದಿನಂದನ ವಿಶ್ವಾಮಿತ್ರರು ನುಡಿದರು, ಶ್ರೀರಾಮ, ಈಕೆಯ ಮೇಲೆ ನೀನು ದಯೆ ತೋರುವುದು ವ್ಯರ್ಥವಾಗಿದೆ. ಈಕೆ ಭಾರಿ ಪಾಪಿಣಿ, ದುರಾಚಾರಿಣಿಯಾಗಿದ್ದಾಳೆ. ಯಾವಾಗಲೂ ಯಜ್ಞದಲ್ಲಿ ವಿಘ್ನವನ್ನು ಮಾಡುತ್ತಿರುತ್ತಾಳೆ. ಇವಳು ತನ್ನ ಮಾಯೆಯಿಂದ ಪುನಃ ಪ್ರಬಲವಾಗುವ ಮೊದಲೇ ಕೊಂದು ಹಾಕು. ಈಗ ಸಂಧ್ಯಾಕಾಲ ಸಮೀಪಿಸುತ್ತಿದೆ. ಅದಕ್ಕೆ ಮೊದಲೇ ಕಾರ್ಯವಾಗಬೇಕು. ಏಕೆಂದರೆ ಸಂಧ್ಯಾ ಸಮಯದಲ್ಲಿ ರಾಕ್ಷಸರು ದುರ್ಜಯರಾಗುತ್ತಾರೆ. ವಿಶ್ವಾಮಿತ್ರ ಹೀಗೆ ಹೇಳಿದಾಗ ಶ್ರೀರಾಮನು ಶಬ್ದವೇದಿ ಬಾಣದ ಶಕ್ತಿಯನ್ನು ಪರಿಚಯಿಸುತ್ತಾ ಬಾಣವನ್ನು ಹೂಡಿ ಶಿಲಾವೃಷ್ಟಿ ಮಾಡುತ್ತಿದ್ದ ಆ ಯಕ್ಷಿಣಿಯನ್ನು ಎಲ್ಲ ಕಡೆಯಿಂದಲೂ ಬಂಧಿಸಿಟ್ಟನು. ಅವನ ಬಾಣ ಸಮೂಹದಿಂದ ಸುತ್ತುವರಿದ ಮಾಯಾ ಬಲಯುಕ್ತ ಆ ಯಕ್ಷಿಣಿಯು ಜೋರಾಗಿ ಗರ್ಜಿಸುತ್ತಾ ಶ್ರೀರಾಮ ಲಕ್ಷ್ಮಣರ ಮೇಲೆ ಎರಗಿದಳು. ಇಂದ್ರನು ಪ್ರಯೋಗಿಸಿದ ವಜ್ರದಂತೆ ವೇಗವಾಗಿ ಬರುತ್ತಿದ್ದ ಆಕೆಯನ್ನು ನೋಡಿ ಶ್ರೀರಾಮನು ಒಂದು ಬಾಣದಿಂದ ಆಕೆಯ ಎದೆಯನ್ನು ಸೀಳಿಬಿಟ್ಟನು. ಆಗ ತಾಟಕ ಭೂಮಿಯ ಮೇಲೆ ಬಿದ್ದು ಸತ್ತು ಹೋದಳು. ಆ ಭಯಂಕರ ರಾಕ್ಷಸಿ ಸತ್ತು ಹೋಗಿರುವುದನ್ನು ಕಂಡು ದೇವೇಂದ್ರಾದಿ ದೇವತೆಗಳು ಶ್ರೀರಾಮನಿಗೆ ಧನ್ಯವಾದಗಳನ್ನು ಕೊಡುತ್ತಾ ಅವನನ್ನು ಹೊಗಳಿದರು. ಆಗ ಸಹಸ್ರಾಕ್ಷ ಇಂದ್ರನು ಹಾಗೂ ಸಮಸ್ತ ದೇವತೆಗಳು ಅತ್ಯಂತ ಪ್ರಸನ್ನರಾಗಿ ಹರ್ಷೋತ್ಫುಲ್ಲರಾಗಿ ವಿಶ್ವಾಮಿತ್ರರಲ್ಲಿ ನುಡಿದರು, ಕುಶಿಕನಂದನ ಮುನಿಯೇ, ನಿಮಗೆ ಮಂಗಳವಾಗಲಿ. ತಮ್ಮ ಈ ಕಾರ್ಯದಿಂದ ಇಂದ್ರಾದಿ ಸಮಸ್ತ ದೇವತೆಗಳಾದ ನಾವು ಸಂತುಷ್ಟಗೊಂಡಿರುವೆವು. ಈಗ ರಘುಕುಲ ತಿಲಕ ಶ್ರೀರಾಮನ ಮೇಲೆ ಸ್ನೇಹ ತೋರಿರಿ. ಬ್ರಾಹ್ಮಣೋತ್ತಮನೇ, ಸತ್ಯ ಪರಾಕ್ರಮಿಗಳಾದ ಹಾಗೂ ತಪೋಬಲದಿಂದ ಕೂಡಿದ ಪ್ರಜಾಪತಿ ಕೃಶಾಶ್ವನ ಅಸ್ತರೂಪಧಾರಿ ಪುತ್ರರನ್ನು ರಾಮನಿಗೆ ಸಮರ್ಪಿಸಿರಿ. ವಿಪ್ರವರೇ, ಇವರು ನಿನ್ನ ಅಸ್ತ್ರದಾನಕ್ಕೆ ಸುಯೋಗ್ಯ ಪಾತ್ರರಾಗಿದ್ದಾರೆ. ನಿಮ್ಮನ್ನು ಅನುಸರಿಸುವುದರಲ್ಲಿ, ಅಂದರೆ ಸೇವಾ ಶುಶ್ರೂಷೆಯಲ್ಲಿ ತತ್ಪರರಾಗಿರುತ್ತಾರೆ. ರಾಜಕುಮಾರ, ಶ್ರೀರಾಮನಿಂದ ದೇವತೆಗಳ ಮಹಾಕಾರ್ಯವು ನೆರವೇರುವುದಿದೆ. ಹೀಗೆ ಹೇಳಿ ಸಮಸ್ತ ದೇವತೆಗಳು ವಿಶ್ವಾಮಿತ್ರರನ್ನು ಪ್ರಶಂಸಿಸುತ್ತಾ ಸಂತೋಷವಾಗಿ ಆಕಾಶ ಮಾರ್ಗದಿಂದ ಹೊರಟು ಹೋದರು. ಬಳಿಕ ಸಂಧ್ಯಾಕಾಲವಾಯಿತು. ಅನಂತರ ತಾಟಕ ವಧೆಯಿಂದ ಸಂತುಷ್ಟರಾದ ಮುನಿವರ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಮಸ್ತಕವನ್ನು ಆಗ್ರಣಿಸಿ ಅವನಲ್ಲಿ ಇಂತೆಂದರು, ಶುಭದರ್ಶನ ರಾಮ, ಇಂದಿನ ಇರುಳನ್ನು ಇಲ್ಲೇ ಕಳೆಯುವ. ನಾಳೆ ಬೆಳಗ್ಗೆ ನಮ್ಮ ಆಶ್ರಮಕ್ಕೆ ಹೋಗೋಣ. ವಿಶ್ವಾಮಿತ್ರರ ಮಾತನ್ನು ಕೇಳಿದ ದಶರಥ ನಂದನ ಶ್ರೀರಾಮನು ಸಂತಸಗೊಂಡನು. ಅವರು ತಾಟಕಾವನದಲ್ಲಿ ಇದ್ದು ಆ ರಾತ್ರಿಯನ್ನು ತುಂಬಾ ಸುಖವಾಗಿ ಕಳೆದರು. ಅದೇ ದಿನ ಆ ವನವು ಶಾಪಮುಕ್ತವಾಗಿ ರಮಣೀಯ ಶೋಭೆಯಿಂದ ಸಂಪನ್ನನಾಗಿ ಚೈತ್ರರಥ ವನದಂತೆ ಕಂಗೊಳಿಸುತ್ತಿತ್ತು. ಯಕ್ಷಕನ್ಯೆ ತಾಟಕೆಯನ್ನು ವಧಿಸಿ ಶ್ರೀರಾಮಚಂದ್ರನು ದೇವತೆಗಳ ಹಾಗೂ ಸಿದ್ಧ ಸಮೂಹದ ಪ್ರಶಂಸೆಗೆ ಪಾತ್ರನಾದನು. ಅವನು ಪ್ರಾತಃ ಕಾಲವನ್ನು ನಿರೀಕ್ಷಿಸುತ್ತಾ ವಿಶ್ವಾಮಿತ್ರರೊಂದಿಗೆ ತಾಟಕಾವನದಲ್ಲಿ ನಿವಾಸ ಮಾಡಿದನು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 26ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು.